ನುಗ್ಗೇಹಳ್ಳಿ ಹೋಬಳಿ ಕಲ್ಕೆರೆ ಕಟ್ಟೆಮನೆ ಸಮೀಪದ ಸರ್ಕಾರಿ ಭೂಮಿ ಒತ್ತುವರಿ ತೆರವು ಹಾಗೂ ಕಲ್ಕೆರೆ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷನ ಮೇಲೆ ಹಲ್ಲೆ ಮಾಡಿರುವುದನ್ನು ಖಂಡಿಸಿ ಕಾರ್ಮಿಕ ಸಂಘಟನೆ, ರೈತ ಸಂಘಟನೆಯ ಮುಖಂಡರು ಚನ್ನರಾಯಪಟ್ಟಣದ ಮಿನಿ ವಿಧಾನಸೌಧಕ್ಕೆ ಮುತ್ತಿಗೆ ಹಾಕಿ ಪ್ರತಿಭಟನೆ ನಡೆಸಿದ್ದಾರೆ. ರೈತ ಮುಖಂಡ ವಾಸು ಮೇಲಿನ ಹಲ್ಲೆ ಖಂಡನೀಯ. ಹಲ್ಲೆಯನ್ನು ಕೂಡಲೇ ಬಂಧಿಸಬೇಕು. ಹೋರಾಟಗಳ ಜನಪರ ಚಳವಳಿಗಳ ಹೋರಾಟಕ್ಕೆ ಜಯವಾಗಲಿ. ಜನಪರ ಸಂಘಟನೆಗಳ ಹೋರಾಟಕ್ಕೆ ಏನೇ ಬರಲಿ, ಪೊಲೀಸ್ ವ್ಯವಸ್ಥೆ ನಿಷ್ಕ್ರಿಯವಾದರೆ ವ್ಯವಸ್ಥೆ ಹಾಳಾಗುತ್ತೆ. ಪೊಲೀಸ್ ವ್ಯವಸ್ಥೆ ಯಾರ ಪರವೂ ವಹಿಸಬಾರದು. ಪಕ್ಷಪಾತಿ ಪೊಲೀಸ್ ವ್ಯವಸ್ಥೆ ಬೇಡವೇ ಬೇಡ. ಪ್ರತಿಭಟನೆಗೆ ಮುಖ್ಯವಾದಂತ ಕಾರಣ ನುಗ್ಗೇಹಳ್ಳಿ ಹೋಬಳಿ ಕಲ್ಕೆರೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕಲ್ಕೆರೆ ಕಟ್ಟೆಮನೆ ಸರ್ಕಲ್ನಲ್ಲಿ ಕಳೆದ 2-3 ವರ್ಷಗಳಿಂದ ಅಲ್ಲಿ ಒಂದು ಸರ್ಕಾರಿ ದನದ ಆಸ್ಪತ್ರೆ ಇತ್ತು, ಪಶುವೈದ್ಯ ಆಸ್ಪತ್ರೆ. ಆ ಆಸ್ಪತ್ರೆಯಲ್ಲಿ ಅದನ್ನ ಬೇರೆ ಕಡೆ ಕಟ್ಟಿದ್ರಿಂದ ಆಸ್ಪತ್ರೆಯನ್ನ, ಆ ಕಟ್ಟಡವನ್ನ ಖಾಲಿ ಬಿಟ್ಟು ಅಲ್ಲೊಂದು ಲೈಬ್ರರಿ ಇತ್ತು. ಬಹುಶಃ ಲೈಬ್ರರಿಗಳು ಒಂದು ದೇವಾಲಯಗಳಿದ್ದಂಗೆ, 100 ದೇವಾಲಯಗಳಿರೋ ಬದಲು ಒಂದು ಲೈಬ್ರರಿ ಇದ್ರೆ ಜನ ಜಾಗೃತಿ ಆಗ್ತಾರೆ ಅನ್ನುವಂತ ಒಂದು ಮಾತನ್ನ ಹಿರಿಯರು ನಮಗೆ ಹೇಳಿದ್ದಾರೆ. ಅಂತ ಒಂದು ಲೈಬ್ರರಿಯನ್ನ ನಡೀತಾ ಇದ್ದಂತ ಸ್ಥಳದಲ್ಲಿ ಅದು ದುರಸ್ತಿಗೆ ಒಳಪಡ್ತು. ಆ ದುರಸ್ತಿಗೆ ಒಳಪಟ್ಟ ನಂತರ ಈ ಏನು ದನಿನ ಆಸ್ಪತ್ರೆ ಇತ್ತು ಅಲ್ಲಿಗೆ ಲೈಬ್ರರಿಯನ್ನ ಹಸ್ತಾಂತರಿಸಿದ್ರು. ಅದು ಕೂಡ ಶಿಥಿಲಗೊಂಡು ಹೆಂಚುಗಳೆಲ್ಲ ಸಂಪೂರ್ಣವಾಗಿ ನಾಶ ಆಗಿ ಸೋರ್ಲಿಕ್ಕೆ ಶುರು ಮಾಡ್ತು. ಅಲ್ಲಿ ಓದಲಿಕ್ಕೆ ಯಾರು ಕೂತ್ಕೊಳ್ಳಿಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ. ಇಂತಹ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿಯ ಸದಸ್ಯರಾದಂತ ಈಗ ಮಾಜಿಯಾಗಿರ್ತಕ್ಕಂಥ ಕಲ್ಕೆರೆ ವಾಸು ಅವರು ಅಲ್ಲಿ ಒಂದು ಡಿಜಿಟಲ್ ಲೈಬ್ರರಿಯನ್ನ ಮಾಡಲಿಕ್ಕೆ ಜನರ ಒತ್ತಡ ಮತ್ತು ಶಾಲಾ ಮಕ್ಕಳ ಒತ್ತಡ. ನಮಗೆ 6ನೇ ಕ್ಲಾಸಿನ ಒಬ್ಬ ವಿದ್ಯಾರ್ಥಿ, ನಮ್ದೊಂದು ಕರ್ನಾಟಕ ಪ್ರಾಂತ ರೈತ ಸಂಘದ ಸಮ್ಮೇಳನ ಆದಾಗ ಆ ಗ್ರಾಮಕ್ಕೆ ಹೋಗಿದ್ವಿ. ಅವನು ನಮ್ಮನ್ನ ಅಡ್ಡಗಟ್ಟಿ ಪ್ರಶ್ನೆ ಮಾಡಿದ, ಸ್ವಾಮಿ ನಿಮ್ಗೆ ಅಧಿಕಾರಾವಧಿ ಮುಗಿತಾ ಇದೆ, ನಮ್ಗೊಂದು ಒಳ್ಳೆ ಲೈಬ್ರರಿ ಮಾಡ್ಕೊಳ್ಳಿಕ್ಕೆ ನಿಮ್ಗೆ ಆಗ್ಲಿಲ್ವಲ್ಲ ಅಂತೇಳಿ. ವಾಸು ಅಲ್ಲ ತಲೆ ತಗ್ಗಿಸ್ಬೇಕಾಗಿರೋದು, ಈ ಆಡಳಿತ ವ್ಯವಸ್ಥೆ ತಲೆ ತಗ್ಗಿಸ್ಬೇಕು.